ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚಲೋ ಅದಿರ ಅಂತ ಅನ್ಕೋತೀನಿ. ನಾನು ಚಲೋ ಇದ್ದೀನಿ ನೋಡ್ರಪ್ಪ. ನಾವು ಹೋಗ್ತಾ ಇದೀವಿ ಗಣಪತಿ ಮೂರ್ತಿ ನೋಡಕ. ಅಂದ್ರೆ ಗುಡಿ ಐತಿ, ಗಣಪತಿ ಗುಡಿ ಭಾಳ ದೂರ ಐತಿ, 2 ತಾಸಿನ ದಾರಿ ಐತಿ. ಅದು ಹೋಗ್ತಾ ಇದೀವಿ ನೋಡ್ರಿ. ಬಳಿ ಪೂರಾ ಜಂಗಲ್ ಐತಿ, ಜಂಗಲಿಂದ ಹಾಸ್ ಹೋಗಾಕತ್ತೀವಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ಇರತ್ತಲ್ಲ ಕುರಿಗಳು, ಹಂಗೆ ಅದಾವ ಮೇಸಕಂತ ಬಂದಿದ್ದಾರೆ ನೋಡಿ. ಪೂರಾ ಜಂಗಲ್ ಐತಿ, ಪೂರಾ ಜಂಗಲ್ ಒಳಗಿಂದ ಹಾಸ್ ಬರಾಕತ್ತೀವಿ. ಅದ್ರೊಳಗ ಜಂಗಲ್ ಒಳಗೆ ಎಲ್ಲ ಒಂದು ಮನಿ ಕಾಣಿಸ್ತದ ನೋಡ್ರಿ. ಇಲ್ಲೊಂದು ಊರು ಬಂತು, ಯಾವ್ದು ಊರು ಅಂತ ನಮಗ್ ಗೊತ್ತಿಲ್ಲ. ನಾವು ಹೋಗ್ತಾ ಇದೀವಿ ಹಂಗೆ. ಬನ್ನಿ ನೋಡಿ. ಇಲ್ಲಿ ನಾವು ಗೋವಾಕ್ ಹೋಗಿ ದುಡಕ್ ಹೋಗ್ತೀವಲ್ಲ, ಹಂಗೆ ಮಂದಿ ಅಲ್ಲಿ ಕುಂತ ನೋಡಿ ಗೂಡ್ಸಲಾಕೊಂಡ. ಬನ್ನಿ ತೋರಿಸ್ತೀನಿ ನೋಡಿ. ನಮ್ಮ ಗಣಪತಿ ಬಪ್ಪ ಅರ್ಧ ದಾರಿ ಮ್ಯಾಗ ಕಾಣ್ಬಿಟ್ಟ ನೋಡಿ. ಹೋಗ್ತಾ ಇದೀವಿ ನೋಡ್ರಿ. ಫುಲ್ ಜಂಗಲ್ ಅಂದ್ರೆ ಫುಲ್ ಜಂಗಲ್. ಇನ್ನ ಜಂಗಲ್ ಒಳಗಿಂದ ಹಾಸ್ ಬಾಳ ಬ್ಯಾಸರ ಬರಾಕತ್ತದ. ನೊಟ್ಟಿಗೆ ಒಂದನ್ ಬಂತ್ ನೋಡ್ರಿ. ಒಂದು ನದಿ ಅಂದ್ರೆ ಸಣ್ಣ ನದಿ, ಅದ್ರೊಳಗೆ ಭಾಳ ಮಂದಿ ಸತ್ತಾರಂತ ಕೇಸಿನ ಕೇಳ್ಕೊಂಡಿನಪ್ಪ, ನನಗೆ ಗೊತ್ತಿಲ್ಲ. ನೋಡಿ ಬನ್ನಿ, ನಿಮ್ಗೆ ತೋರಿಸ್ತೀನಿ ಹತ್ತಿರಲಿಂದ. ಬನ್ನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಅದು ಫುಲ್ ಕಾಣಕತ್ತದಲ್ಲ, ಅದು ಹವೆ ಆಗಾಕತ್ತದ, ದೊಡ್ಡದು ಹವೆ ಆಗಾಕತ್ತದ ನೋಡ್ರಿ. ನದಿ ಹೆಂಗ್ ಕಾಣಕತ್ತದ, ಇದ್ರೊಳಗ ಮಂದಿ ಸತ್ತಾರಂತ ಕೇಸಿ ಹೇಳ್ತಾರ, ಅದ್ರ ನನಗೆ ಗೊತ್ತಿಲ್ಲ. ಬನ್ನಿ ನಿಮ್ಗೆ ನೋಡ್ರಿ. ನಾವು ದೇವ್ರಿಗೆ ಹೋಗಾಕತ್ತಿದ್ವು. ನನ್ನ ಮಗಳಿಗೂ ಹಸುವಾಗೈತೆ, ನಮಗೂ ಹಸುವಾಗೈತಿದ್ದು. ನಮಗೆ ನಾಷ್ಟ ಮಾಡೋಕ್ಕಾಗ್ಲಿಲ್ಲಪ್ಪ. ಅಂದ್ರೆ ನಾವು ಬೆಳಗ್ಗೆ ಜಲ್ದಿ ಹೋಗ್ಬೇಕಿತ್ತು, ಅದಕ್ಕೆ ಲೇಟ್ ಆಯಿತು. 9 ಗಂಟೆಗೆ ಹೊಂಟಿವಿ. ಭಾಳ ಗರ್ದಿ ಇರತ್ತೆ ಅಂತ ಕೇಸಿಗೆ ತೊಗೊಂಡೊಂಡಿವಿ. ಅರ್ಧ ದಾರಿ ಹೋಗಿ ಸುಣ್ಣಾಕತ್ತೀವಿ. ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ. ನಾ ಒಳಗೆ ಹೋಗಿ ನೋಡ್ರಿ. ಭಾಳ ಮಂದಿ ಬಂದಿರ್ತಾರ, ಪಾಳಿ ಹಚ್ಚಾರ. ನಾವು ತುಳಜಾಪುರದಲ್ಲಿ ಪಾಳಿ ಹಚ್ತೀವಲ್ಲ, ಹಂಗೆ ಹಚ್ತಿದಾರ ನೋಡ್ರಿ. ನನ್ನ ಮರಿ ಹೆಂಗಾಗೈತಿ, ಕರ್ರಗಾಗ್ಬಿಟ್ಟದ ನೋಡ್ರಿ. ಪ್ರಸಾದ ತಗೊಂಡಿವಿ, ಪಾಳಿ ಹಚ್ಚಿವಿ. ನಾನು ಲೈವ್ ಬಂದಿದ್ದೆ, ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕಂತ ನಾವು ಲೈವ್ ಬಂದಿದ್ದೀರಿ. ಅಲ್ಲಿ ಫೋನ್ ಇಸ್ಕೊಳಕತ್ತಿದ್ರು, ಅದಕ್ಕೆ ನಾವು ಲೈವ್ ಕಟ್ ಮಾಡಿಬಿಟ್ಟು ನೋಡಿ. ನನ್ನ ಮಗಳನ್ನು ನಡ್ಕೊಂಡು ಬರಾಕತ್ತಾಳ, ಪಾಳಿ ಹಚ್ಕೊಂಡು ಹಿಂಗೆ ಡಾಡ್ಕೊಂಡು ಬರಾಕತ್ತಾಳ ನೋಡ್ರಿ. ಬನ್ನಿ ತೋರಿಸ್ತೀನಿ ನಿಮ್ಗೆ. ನಮ್ಮ ಹಸ್ಬೆಂಡ್ ಗೊತ್ತಲ್ಲ, ನಮ್ಮ ದೇವ್ಗುಡಿ ಒಳಗ ಫೋನ್ ಅಲೌಡ್ ಇಲ್ಲ ನೋಡ್ರಿ. ಹೆಂಗಾರ ನಮ್ಮ ಹಸ್ಬೆಂಡ್ ಮಾಡ್ಕೇಸಿ ತುಡುಗಲಿಂದ ಫೋಟೋ ತೆಗ್ಸಾನ, ವಿಡಿಯೋ ತಕ್ಕೊಂಡಾನ ನೋಡ್ರಿ. ಹಿಂಗೈತೆ ಒಳಗೆ, ಹಿಂಗೈತಿ ನೋಡ್ರಿ. ನಮ್ಮ ಗಣಪತಿ ಬಪ್ಪನ ಮೂರ್ತಿ ಗುಡಿ ಹಿಂಗೈತಿ ನೋಡ್ರಿ. ಈಗ ನಾವೆಲ್ಲ ಒಂದು ಪೂಜೆ ಗೀಜೆ ಮಾಡಿ ಎಲ್ಲ ಪ್ರಸಾದ ಗಿಸಾದ ಇದು ಮಾಡ್ಕೇಸಿ ಹೊರಗೆ ಬಂದೀವಿ ನೋಡ್ರಿ. ಹೊರಗಿಂದ ಹೆಂಗೆ ಕಾಣಕತ್ತದ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ನೀವೇ. ಹಾಗೆ ನಾವು ಪೂಜೆಗೆ ಮುಗಿಸ್ಕೇಸಿ ಹೊರಗೆ ಹೋಗ್ತಿದ್ದೀವಿ. ಬಾಗಿಲು ಮುಂದೆ ಅಂತ ದರ್ವಾಜ ಮುಂದೆ ಕಿನ್ನರ್ ನಿಂತಿದ್ರು ನೋಡ್ರಿ. ಅವರು ಎಲ್ಲರೂ ರೊಕ್ಕದಾಕತ್ತಿದ್ರು. ನಮ್ಮ ಹಸ್ಬೆಂಡರು ಮತ್ತು ನನ್ನ ಮಗಳವರು ಕೂಡಿಗಿಸಿ ರೊಕ್ಕ ಕೊಟ್ಟರು. ಆಕೆನೂ ಆಶೀರ್ವಾದ ಕೊಡ್ಲು ಕಿನ್ನರು. ಅದಕ್ಕೆ ನಾವು ಇಲ್ಲ ರೊಕ್ಕ ಕೊಟ್ಟು ಕೇಸಿ ಹೋಗ್ತಾ ಇದೀವಿ ನೋಡ್ರಿ. ನಮ್ಮ ಮಗ ಮುಖದ ಮ್ಯಾಗ ಹಿಂಗೆ ಕಾಣಕತ್ತೀನಿ ಅಂದ್ರೆ ನೋಡ್ರಿ. ಇದೇ ದಾರಿ ಮ್ಯಾಗ ಒಳಗೆ ಬಂದಿದ್ದೀವಿ, ಇದೇ ದಾರಿಲಿಂದ ಹೊರಗೆ ಆಗತ್ತೀವಿ ನೋಡ್ರಿ. ಬಳಿ ತಗೋಬೇಕಂತ ಬಳಿ ಅಂಗಡಿ ಬಂದಿವಿ ನೋಡ್ರಿ. 100 ರೂಪಾಯಿಗೆ ಒಂದು 4 ಬಳಿ ಅಂತ ಹೇಳಕತ್ತಿದ್ರು. ಬ್ಯಾಡ್ ಅಂತ ನಾನು ಬಂದ್ಬಿಟ್ಟೇನೆ ನೋಡಿ. ಇನ್ನು ಒಳಗೆ ಬಂದ್ ಕೇಸಿ ನೋಡ್ರಿ. ಸಣ್ಣ ಸಣ್ಣ ಮೂರ್ತಿಗಳು ಇದ್ದವು ನೋಡಕ್ಕೆ ಭಾಳ ಚಂದ ಇದ್ರು. ಅಂದ್ರೆ ಭಾಳ ಇದು ತುಟ್ಟಿ ಇತ್ತು. ಇದು ಭಾಳ 500 ರೂಪಾಯಿ 400 ರೂಪಾಯಿ ಅಂತ ಹೇಳಕತ್ತಿದ್ರು. ಅಷ್ಟೇ ನಾವು ನೋಡ್ಕೊಂತ ಇದ್ದೇವಿ, ನೋಡ್ಕೊಂತ ಖುಷಿ ಪಟ್ಟಿವಿ. ಏನು ತಗೊಂಡಿಲ್ಲ ನಾವು. ಭಾಳ ಜಾಸ್ತಿ ರೊಕ್ಕ ಅಂತಾರಂತ ಕೇಸಿ ನಾನು ತಗೊಂಡಿಲ್ಲ ನೋಡ್ರಿ. ಹೆಂಗೆ ಡಿಸೈನ್ ಅದಾವ ನೋಡಾಕ ಮಸ್ತ್ ಇದ್ರು. ಸೇಮಾನ್ ಅದೇ ತಗೊಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಭಾಳ ತುಟ್ಟಿ ಹೇಳಾಕತ್ತಿದ್ರು. ಅದಕ್ಕೆ ತಗೊಳಕ್ಕೆ ನೋಡ್ರಿ. ಮಂಗಲಸೂತ್ರ, ಡೂಪ್ಲಿಕೇಟ್ ಮಂಗಲಸೂತ್ರ, ನೇರ್ ಪಾಲಿಸ್ ಬಳಿಗಳು ಹೆಂಗದ ಮಸ್ತ್ ಇದ್ರು. ಬಳಿ ಮಸ್ತ್ ಐತಿ, ತಗೊಳಕಾಗಿಲ್ಲ. ಭಾಳ ಮುಂಗಿಳಾಕತ್ರು.